ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಲಾಗ್ಸ್. ಇವತ್ತು ಸಿಂಪಲ್ ಆಗಿ ಹೆಗ್ ಪಲ್ಯನ ಹೇಗೆ ಎಷ್ಟು ಈಸಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸ್ಪೈಸಿಯಾಗಿರುತ್ತೆ, ರೈಸಿಗೆ ಮಾತ್ರ ಕಾಂಬಿನೇಷನ್. ನಾನಿಲ್ಲಿ ಫಸ್ಟು ಒಂದು ಈರುಳ್ಳಿ ಆ್ಯಂಡ್ ಒಂದು ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೆ. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ನ. ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು. ಈ ರೀತಿ ಬ್ರೌನಿಷ್ ಆದಮೇಲೆ ನಾನ್ ವೆಜ್ಗೆ, ಹೆಗ್ಗೆ ಎಲ್ಲದಕ್ಕೂ ಕೂಡ ಬ್ರೌನಿಷ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಆ್ಯಂಡ್ ಒಂದು ಟೊಮೊಟೊ ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಆ್ಯಂಡ್ ಯೆಲ್ಲೋ ಪೌಡರು, ಧನಿಯಾ ಪೌಡರು ಆ್ಯಂಡ್ ಚಿಲ್ಲಿ ಪೌಡರು, ಸ್ವಲ್ಪ ಮಟನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಕುದಿಯೋವರೆಗೂ ಎಣ್ಣೆ ಬಿಟ್ಕೊಂಡು ಕುದಿಬೇಕಿದು. ಅಲ್ಲಿವರೆಗೂ ಕುದಿಸ್ಕೊಳ್ತಾ ಇರೋಣ. ನಾನು ಈ ಫ್ಲೇವರು ಮಟನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ರೆಡಿ ಆಗಿದೆ. ಸ್ವಲ್ಪ ತಿಕ್ನೆಸ್ ಕೂಡ ಬಂದಿದೆ. ಈಗ ಸ್ವಲ್ಪ 1-2 ರಿಂದ 3 ಮೊಟ್ಟೆ ಸಾಕು ನಮಗೆ. ಸೊ ಇದನ್ನೆಲ್ಲ ಹಾಗೆ ಬಾಯ್ಲ್ ಮಾಡಿ ಕೂಡ ಹಾಕೋಬೋದು, ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಒಡೆದು ಕೂಡ ಈ ರೀತಿ ಹಾಕೊಬೋದು. ಈ ಥರ ಒಡೆದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬಾಯಿಗೆ ಫುಲ್ಲು ಎಲ್ಲ ಸಿಗುತ್ತೆ. ರೈಸ್ ಕಾಂಬಿನೇಷನ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ರೈಸಿಗೆ ಅಂತ ಹೇಳಿ ನಾನು ಈ ರೀತಿ ಒಡೆದು ಹಾಕೊತಿದ್ದೀನಿ ಎಗ್ಗನ್ನು. ಬಾಯ್ಲ್ ಮಾಡಿ ಹಾಕಿದ್ರೆ ನೀವು ಚಪಾತಿಗೆ ಇಲ್ಲ ರೊಟ್ಟಿ ಈ ಥರ ಯಾವುದ್ರಲ್ಲಾದ್ರೂ ಕಾಂಬಿನೇಷನ್ ಮಾಡ್ಕೊಬೋದು. ನಾನು ರೈಸಿಗೋಸ್ಕರ ಅದಕ್ಕೆ ಇದನ್ನು ಈ ಥರ ಹೊಡೆದು ಹಾಕ್ಕೊಂಡಿದ್ದೀನಿ, ಬಾಯ್ಲ್ ಮಾಡಿ ಹಾಕಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ ಪುದೀನಾನ. ಇದು 2 ಮಿನಿಟ್ ಆಗೇ ಸೌಟ್ ಏನು ಹಾಕ್ದಲ್ಲೇ ನಾವಿಗೆ ಕುದಿಸ್ಕೊಳ್ಳೋಣ. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದು ಮಿಕ್ಸ್ ಕೊಡೋಣ ಕೈಯಲ್ಲಿ. ಈ ಥರ ಎಣ್ಣೆ ಬಿಟ್ಟ ಮೇಲೆ ನಾವು ಇದನ್ನು ಸೌಟ್ ಹಾಕಬೇಕು. ಇದು ಕಂಪ್ಲೀಟ್ ಆಗಿದೆ. ರೈಸ್ ಕಾಂಬಿನೇಷನ್ಗಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬನ್ನಿ, ಕಂಪ್ಲೀಟ್ ಆಗಿದೆ. ಟೇಸ್ಟ್ ಮಾಡುವ ಹೇಗಿದೆ ಅಂತ ಹೇಳಿ ರೈಸಿಗೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.